ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ ಎಲ್ಲಿದ್ದೀನಿ ಅಂದ್ರೆ ಬೆಂಗಳೂರು KSR ರೈಲ್ವೆ ಸ್ಟೇಷನ್ ಇದೆಲ್ಲ ಅಲ್ಲಿದ್ದೀನಿ. ನಾನು ಹಿಂದೆ ಸೌಂಡ್ ಕೇಳಿಸ್ಕೋಬಹುದು. ಫುಲ್ ಟ್ರೈನ್ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ, ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಅಂತ. ಸೊ ಐ ಆಮ್ ಗೋಯಿಂಗ್ ಅನ್ ಅನ್ಪ್ಲಾನ್ ಟ್ರಿಪ್. ಮೈಸೂರು ಹೋಗ್ತಾ ಇದ್ದೀನಿ. ಬೆಳಗ್ಗೆ ರಾತ್ರಿ ಮಲಗಿರ್ಬೇಕಾದ್ರೆ ಒಂದು ಥಾಟ್ ಬಂತು, 2 ದಿನ ಫ್ರೀ ಇದೆ, ಯಾಕೆ ಮಲ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀವಿ, ಎಲ್ಗಾರು ಹೋಗ್ಬಾ ಅಂತ. ಸೊ ಹಂಗಾಗಿ ಐ ಪ್ಲಾನ್ ಫಾರ್ ದಿಸ್ ಅನ್ಪ್ಲಾನ್ ಟ್ರಿಪ್. ಅನ್ಪ್ಲಾನ್ ಟ್ರಿಪ್. ಹೆಂಗಿದೆ ಐಡಿಯಾ? ಸೊ ಟಿಕೆಟ್ ತಗೊಂಡು ಕೂತಿದ್ದೀನಿ. ಮುಂದೆ ಟ್ರೈನ್ ಇದೆ, ಇನ್ನು 11:30 ಅಂತ ಹೊರಡೋದು. ಸೊ ಹಂಗಾಗಿ ಇಲ್ಲೇ ಪ್ಲಾಟ್ಫಾರ್ಮ್ ಅಲ್ಲಿ ಕೂತ್ಕೊಂಡು ಗಾಳಿ ತಗೋತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಆಮೇಲೆ ಏನಂದ್ರೆ ಏನು ಪ್ಲಾನ್ ಮಾಡಿಲ್ಲ ಗೈಸ್. ಒಂದೆರಡು ಬಟ್ಟೆ ಹಾಕೊಂಡಿದ್ದೀನಿ ಬ್ಯಾಗಲ್ಲಿ. ಹಂಗೆ ಎದ್ಬಿಟ್ಟು ಹೊರಟಿದ್ದೀನಿ ಸ್ನಾನ ಮಾಡ್ಕೊಂಡು. ಇನ್ನು ಹೋಟೆಲ್ ಕೂಡ ಬುಕ್ ಮಾಡಿಲ್ಲ. ನಮ್ಮ ಮೈಸೂರಲ್ವಾ, ಗೊತ್ತಿರೋದೆ. ನಡೀತಾ ಅಲ್ಲಿ ಹೋಗಿ ಅರೇಂಜ್ ಮಾಡ್ಕೋತೀನಿ ಎಲ್ಲಾನು. ಸೊ ಇಲ್ಲಿದೆ ನೋಡಿ, ಟ್ರೈನ್ ಇದೆ. ಪ್ಲಾಟ್ಫಾರ್ಮ್ 5 ಅಲ್ಲಿ ಇದ್ದೀನಿ. ಸೆಕೆಂಡ್ ಕ್ಲಾಸ್ ಟಿಕೆಟ್ ತಗೊಂಡಿರೋದು, ರಿಸರ್ವೇಶನ್ ಎಲ್ಲ. ಸೊ ಸೆಕೆಂಡ್ ಕ್ಲಾಸ್ ಬೋಗಿ ಫ್ರೀ ಇದೆ. ಒಳಗಡೆ ಹೋಗಿ ಕುತ್ಕೊಂಡ್ಬಿಡ್ತೀನಿ. ನೋಡಿ ಹೆಂಗಿದೆ ಅಂತ ನಮ್ಮ ರೈಲ್ವೆ. ಸಖತ್ ಕ್ಲೀನ್ ಇದೆ ಇವಾಗೆಲ್ಲ, ಫುಲ್ ಕ್ಲೀನ್. ಮಿರರ್ ಅಲ್ಲಿದೆ, ಮಿರರ್ ಇರೋದು ಹುಡುಕ್ತಾ ಇದ್ದೀನಿ ನಾನು. ಆಲ್ಮೋಸ್ಟ್ 1 year ಆದಮೇಲೆ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಹೋದ ವರ್ಷ ಬಂದಾಗಂತೂ ಫುಲ್ ಓಲ್ಡ್ ಸ್ಟೈಲಲ್ಲಿ ಇದ್ವು. ಇವಾಗ ಏನೇನೋ ಚೇಂಜ್ ಆಗಿದೆ. ಬನ್ನಿ ತೋರಿಸ್ತೀನಿ ಏನೇನು ಚೇಂಜ್ ಆಗಿದೆ ಅಂತ. ಫುಲ್ ರಿನೋವೇಟ್ ಆಗಿದೆ, ಬೋಗೀಸ್ ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ಲಿ ಡೋರು ಈ ಥರ ನೋಡಿ, ಪ್ರೀಮಿಯಮ್ ಆಗಿದೆ. ಆ್ಯಂಡ್ ಮಿರರ್ ಎಲ್ಲ ಇದೆ ಇಲ್ಲಿ ನೋಡಿ. ಇಲ್ಲೆಲ್ಲ ವಾಶ್ ಬೇಸಿನ್ ಇದೆ, ಕೈ ತೊಳೆಯೋಕ್ಕೆ. ಡಸ್ಟ್ಬಿನ್ ಇದೆ. ಆ್ಯಂಡ್ ಏನಾದರೂ ಬೆಂಕಿ ಹತ್ಕೊಂಡ್ರೆ ಆರ್ಸೋಕ್ಕೆ ಫೈರ್ ಸ್ಕ್ವಾಡ್ ಅಂತೆ, ಅದು ಇಟ್ಟಿದ್ದಾರೆ. ಅದು ಬಿಟ್ಟರೆ ಕಂಪಾರ್ಟ್ಮೆಂಟ್ಸ್ ಈ ಥರ ಇದೆ. ಆ್ಯಂಡ್ ನೋಡಿ ಗೈಸ್, ಇಲ್ಲೆಲ್ಲ ಲಗೇಜ್ ಹೋಲ್ಡರ್ ಇದೆ. ನ್ಯೂ ಸ್ವಿಚಸ್ ಇದೆ. ಮೂರು ಫ್ಯಾನ್ಸ್ ಎಲ್ಲ ಕೊಟ್ಟಿದ್ದಾರೆ. ವರ್ಕ್ ಆಗ್ತಿದೆ ಅನಿಸುತ್ತೆ. ಸಿಂಗಲ್ ಸೀಟ್ ಇರೋ ಕಡೆ ಕೂತಿದ್ದೀನಿ. ನನಗೆ ಟ್ರೈನ್ ಜರ್ನಿ ಅಂದರೆ ಸಖತ್ ಇಷ್ಟ. ಸೊ ದಟ್ಸ್ ವೈ ಐ ಥಾಟ್ ಆಫ್ ಗೋ ಇನ್ ಅ ಟ್ರೈನ್ ಟುಡೇ. ಬನ್ನಿ, ಕ್ರೇಜಿ ಆಗಿರುತ್ತೆ ಅನ್ಪ್ಲಾನ್ ಟ್ರಿಪ್ ಎಲ್ಲ. ಮೈಸೂರಿಗೆ ಸಿಗ್ತೀನಿ. ಟ್ರೈನ್ ಹೊರಟಿದೆ ನೋಡಿ, ಹೆಂಗೆ ಅಲ್ಲಾಡಿಸ್ತವ್ರೆ ಪ್ಲಾಗ್ನ. ಗ್ರೀನ್ ಪ್ಲಾಗ್. ಪೈಲಟ್ಸ್ ಅನ್ಸುತ್ತೆ ಅವರು. ಅಲ್ಲೊಬ್ಬ ಅಂಕಲ್ ಕಿಟಕಿಲಿ ನಿಂತ್ಕೊಂಡು ವೈಬ್ ಮಾಡ್ತವ್ರೆ. ಕಿಟಕಿ ಅಲ್ಲ, ಡೋರಲ್ಲಿ ಇದ್ಕೊಟ್ಟವ್ರೆ. ಬೇಕಾ ಅವ್ರಿಗೆಲ್ಲ ಇದು? ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ಆಟೋಗೆ ಹೋಗ್ಬೇಕು. ಮೈಸೂರು ರೈಲ್ವೆ ಸ್ಟೇಷನ್ ಬಂದು ನಿಂತ್ಕೊಂಡಿದ್ದೀನಿ. ಆಟೋ ಸಿಗ್ತಾಯಿಲ್ಲ. ಓಲಾ ಊಬರ್ ಬುಕ್ ಮಾಡಿದೆ, ಬ್ಯುಸಿ ಅಂತ ಬರ್ತಾ ಇದೆ. ಇವಾಗ ಹೋಗಿ ಯಾರಾದರೂ ಬರ್ತಾರಲ್ಲ ಅವ್ರನ್ನೇ ಕೇಳಬೇಕು. ಎಷ್ಟು ರಶ್ ಇದೆ ಗೊತ್ತಾ ಮೈಸೂರು? ಯಾಕಂತ ಗೊತ್ತಿಲ್ಲ. ಸುಮಾರು ಆಟೋ ಓಡಾಡ್ತಿದ್ದಾವೆ. ಹೇಳ್ಬೇಕು ಎಷ್ಟು ಹೇಳ್ತಾರೆ ನೋಡಿ. ಬೈ ಚರ್ಚು ಇಲ್ಲ ಅಂತ ಮುಂತ. ಸೊ ಫೈನಲಿ ಒಬ್ಬ ಅಣ್ಣ ಸಿಕ್ಕರು. ಇವಾಗ ಹೋಗ್ತಾ ಇದ್ದೀನಿ ಹೋಟೆಲ್ಗೆ. ಚರ್ಚ್ ಇದೆ ನೋಡಿ, ಚರ್ಚ್. ಒಂದು ಹೋಟೆಲ್ ಇಲ್ಲಿದೆ.
ಸೊ ದಿಸ್ ಈಸ್ ದ ಚರ್ಚ್, ದಿಸ್ ಇಸ್ ಮೈ ಹೋಟೆಲ್. ಫೈನಲಿ ಅರೈವ್ಡ್ ಎಟ್ ದಿ ರೂಮಿಗೆ ಬಂದೆ. ರೆಸ್ಟ್ ಮಾಡ್ತೀನಿ ಗೈಸ್, ಇವಾಗ ರೆಸ್ಟು ಇರೋರೆಲ್ಲ ನೋಡಿ. ಇಟ್ಸ್ ಮೀ, ಅದು ಕೂಡ ನಾನೇ, ಇದು ನಾನೇ, ಅದು ನಾನೇ. ಓಕೆ, ಯಾರೋ ಡೋರ್ ಬೆಲ್ ಮಾಡಿದ್ರು. ಸೊ ರೂಮ್ ಸರ್ವಿಸ್ ಬಂದು ಎ ಸಿ ಆನ್ ಮಾಡಿಕೊಟ್ಟು ಹೋದ. ಎ ಸಿ ನೆಸಸರಿ, ಫುಲ್ ಬಿಸಿಲು ಹೊಡ್ತೈತೆ. ಎಲ್ಲಿ ಲೈಟೇ ಆನ್ ಆಗಿಲ್ಲ. ವೇರ್ ಆರ್ ಅದರ್ ಲೈಟ್ಸ್? ಟು ಸ್ವಿಚ್ ಆನ್ ಫಸ್ಟ್. ಸಮ್ವೇರ್ ದೇರ್ ಶುಡ್ ಬಿ ಬಟನ್ಸ್ ರೈಟ್. ಈಗ ಪ್ಲಾನ್ ಏನಂದರೆ ರಪ್ ಅಂತ ಫುಡ್ ಆರ್ಡರ್ ಮಾಡ್ತೀನಿ. ಫುಡ್ ಆರ್ಡರ್ ಮಾಡಿ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬೇರೆ ಏನಿದೆ ಪ್ಲಾನು ನೋಡಬೇಕು. ಏನು ಪ್ಲಾನ್ ಇಲ್ಲ, ಏನು ಪ್ಲಾನ್ ಮಾಡ್ಕೊಂಬಂದಿಲ್ಲ. ಸೊ ಇವಾಗ ಡಿಸೈಡ್ ಮಾಡ್ಬೇಕು ಏನು ಮಾಡ್ಬೇಕು ಇಲ್ಲಿ ಅಂತ. ಓಕೆ, ಬಾಯ್ ಬಾಯ್. ಶಾಂಪು ಎಲ್ಲ ಇಟ್ಟವ್ರೆ. ಲೈಟ್ ಬೆಳಗ್ಗೆ ಅಷ್ಟೇ ಬೆಳ್ಳಗೆ ಕಾಣ್ತೀನಿ, ಹೊರಗಡೆ ಹೋದರೆ ಕರ್ರಗಾಗ್ಬಿಟ್ಟಿದ್ದೀನಿ ಬಿಸಿಲಿಗೆ ಸುಟ್ಟು. ಗೈಸ್ ಫೈನಲಿ ಊಟ ಬಂದಿದೆ, ಊಟ ಮಾಡ್ತಾ ಇದ್ದೀನಿ. ನೋಡಿ ಏನೇನಿದೆ ಅಂತ ತೋರಿಸ್ತೀನಿ ಬರ್ರಿ. ಸೊ ಇಲ್ಲಿ ಮಟನ್ ಬಿರಿಯಾನಿ ಇದೆ, ಪ್ಲಸ್ ಇದು ಯಾವುದೋ ವೆನಿಲಾ ಐಸ್ ಕ್ರೀಮ್ದಿದು ಶೇಕು, ಆಮೇಲೆ ಕಬಾಬ್ ಇದೆ. ಇಷ್ಟೇ ಗೈಸ್, ಸಿಂಪಲ್ಲಾಗಿ ತಿಂದು ರೆಡಿ ಆಗ್ತೀನಿ ಈಗ.